ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸುನೀತಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದೇ ಬ್ರೇಕ್ಫಾಸ್ಟ್ ಐಟಮಿಂದ ಲಂಚ್ಗೂ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ವೆರಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಲಂಚ್ ಐಟಮ್ನು ನಾನು ಇಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಬ್ರೇಕ್ಫಾಸ್ಟಿಗೆ ನಾನು ಇಲ್ಲಿ ದಹಿ ಬಿಂಡಿ ಮಾಡ್ಕೊಳ್ತಾಯಿನಿ, ಚಪಾತಿಗೆ ದಹಿ ಬಿಂಡಿ ಮಾಡ್ಕೊಳ್ತಾಯಿನಿ, ಹಾಗೆ ಮಧ್ಯಾಹ್ನಕ್ಕೆ ಕೆಸಡಿಯ ಥರ ಮಾಡ್ಕೊಳ್ತಾ ಇದ್ದೀನಿ. ದಹಿ ಬಿಂಡಿಗೆ ನಾನು ಫಸ್ಟ್ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಂಡೆಕಾಯಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಹಾಗೆ ಹಿಂದೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಬೆಲ್ ಪೆಪ್ಪರ್ಸ್ನ ಹಾಕ್ಕೊಳ್ತಾಯಿದ್ದೀನಿ. ಬೆಲ್ ಪೆಪ್ಪರ್ಸ್ ಅಂದರೆ ಕಲರ್ಫುಲ್ಲು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊಳ್ತಾಯಿದ್ದೀನಿ. ನಾನಿಲ್ಲಿ ಎಲ್ಲೋ ರೆಡ್ ಮತ್ತು ಆರೆಂಜ್ ಕಲರ್ ತೊಗೊಳ್ತಿದ್ದೀನಿ. ಅದನ್ನು ಸಣ್ಣಗೆ ಹೆಚ್ಕೊಂಡು ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಹಾಗೆ ಬೆಂಡೆಕಾಯಿ ಅದನ್ನು ಎರಡನ್ನು ನಾನು ಒಟ್ಟೊಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ ಮಧ್ಯ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಎರಡಕ್ಕೂ ಉಪ್ಪು ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಅದು ಚೆನ್ನಾಗಿ ಲೋಳೆ ಬಿಟ್ಕೊಳ್ಳೋವರೆಗೂ ಬೆಂಡೆಕಾಯಿನ ಹುರ್ಕೊಂಡ್ರೆ ಆಯಿತು. ಹಾಗೆ ಇಲ್ಲಿ ನಾನು ಬೆಲ್ ಪೆಪ್ಪರ್ಸ್ನ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಈ ಬೆಲ್ ಪೆಪ್ಪರ್ಸ್ ಇದಕ್ಕೆ ಮಿಕ್ಸರ್ಗೆ ನಾನು ಇಟಾಲಿಯನ್ ಸೀಸನಿಂಗ್ ಸೇರಿಸ್ಕೊಳ್ತೀನಿ. ಇಟಾಲಿಯನ್ ಸೀಸನಿಂಗ್, ಗಾರ್ಲಿಕ್ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾನೆ. ನಿಮಗೆ ಚಿಲ್ಲಿ ಫ್ಲೇಕ್ಸ್ ಬೇಕು ಅಂದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ಆ ಮೂರನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬ ಬೇಕು ಅಂತಲೂ ಇರೋದಿಲ್ಲ, ಮಕ್ಕಳು ತಿನ್ನೋದಲ್ಲ. ಹಾಗೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಿ ನನಗೆ ಬೆಂಡೆಕಾಯಿ ಫ್ರೈ ಆಗಿದೆ ಪೂರ್ತಿ. ಇದನ್ನು ನಾನು ಸಪ್ರೇಟ್ ಒಂದು ಬೌಲಿಗೆ ನಾನು ತೆಗೆದಿಟ್ಕೊಳ್ತೀನಿ. ಹಾಗೆ ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ನಾನೊಂದು ಸಣ್ಣ ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಮತ್ತು ಈ ಬೆಲ್ ಪೆಪ್ಪರ್ ಇದಕ್ಕೆ ಮಿಕ್ಸರ್ಗೆ ನಾನು ಬೇಯಿಸ್ಕೊಂಡಿರೋ ಕಾರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆನಿಯನನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೆಸಡಿಯ ಮಿಕ್ಸರ್ ರೆಡಿ ಆಗಿದೆ. ಇದನ್ನು ನಾನು ಸೈಡಿಗೆ ತಿಳ್ಕೊಂಡು ಸ್ವಲ್ಪ ತಣ್ಣಗಾದರೆ ಸ್ಟಫಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಆನಿಯನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಮೊಸರಿಗೆ ಧನಿಯಾ ಪೌಡರು, ಉಪ್ಪು, ಕಡಲೆ ಹಿಟ್ಟು, ಖಾರ ಪುಡಿ ಎಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಆನಿಯನ್ನಿಗೆ ಸೇರಿಸ್ಕೊಳ್ತಾನೆ, ಈರುಳ್ಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತೆಳು ಮಾಡ್ಕೊಳ್ಬೋದು. ನನಗೆ ಇಲ್ಲಿ ತುಂಬ ತೆಳು ಬೇಕಾಗಿಲ್ಲ, ಹಾಗಾಗಿ ಸ್ವಲ್ಪ ಡ್ರೈ ಇದ್ರೇ ಓಕೆ ಅಂತ ಸ್ವಲ್ಪನೇ ನೀರು ಸೇರಿಸ್ಕೊಂಡೆ. ಇದು ಚೆನ್ನಾಗಿ ಕುದ್ದಾದಮೇಲೆ ಅಂದರೆ ಬೆಂದಾದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇರುತ್ತೆ. ಆವಾಗ ನೀವು ಇದಕ್ಕೆ ಬೆಂಡೆಕಾಯಿ ಸೇರಿಸ್ಕೊಳ್ಬೋದು. ಬೆಂಡೆಕಾಯಿನೂ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗತ್ತೆ, ಹಾಗೆ ಸಾಕು. ಅದು ತುಂಬ ಬೆಂದು ಹೋದರೂ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಕ್ರಂಚಿಯಾಗೂ ಇರಬೇಕು, ಚೆನ್ನಾಗಿರುತ್ತೆ ಆವಾಗ. ಇದು ಆಗಿದೆ. ಇಲ್ಲಿ ನಾನು ಇದನ್ನು ಸೈಡಿಗೆ ಎತ್ಕೊಳ್ತಾ ಇದ್ದೀನಿ. ಮತ್ತು ಚಪಾತಿ ಮಾಡ್ಕೊಳ್ತಾಯಿದ್ದೀನಿ. ಈ ಚಪಾತಿನ ಚೆನ್ನಾಗಿ ಬೇಯಿಸ್ಕೊಂಡು ನಾನು ಫಸ್ಟು ಬ್ರೇಕ್ಫಾಸ್ಟಿಗೆ ಕೊಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಅಂತ ಅಂದರೆ ದಹಿ ಬಿಂಡಿ ಮತ್ತು ಚಪಾತಿ. ಹಾಗೆ ಅದರ ಲಂಚನ್ನು ನಾನು ಹೀಗೆ ಇದ್ರ ಜೊತೆಗೇ ರೆಡಿ ಮಾಡ್ಕೊಳ್ತೀನಿ. ಚಪಾತಿ ಈಗ ಬೆಂದಿದೆ. ಇದನ್ನು ನಾನು ದಹಿ ಬಿಂಡಿ ಹಾಕಿ ಬ್ರೇಕ್ಫಾಸ್ಟಿಗೆ ಕೊಡ್ತಾಯಿದ್ದೀನಿ. ನಂತರ ನಾನು ಲಂಚ್ಗೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ರೆಡಿ ಆಯಿತು. ದಹಿ ಬಿಂಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಈಗ ಕೆಸಡಿಯಾಗೆ ರೆಡಿ ಮಾಡ್ಕೊಳ್ಳೋಣ. ಕೆಸಡಿ ಅಂದರೆ ಮೈದಾದಲ್ಲಿ ಯೂಸ್ ಮಾಡ್ಕೊಳ್ತಾರೆ, ಬಟ್ ನಾವಿಲ್ಲಿ ಚಪಾತಿ ಹಿಟ್ಟಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದು ಕ್ಲೀನಾಗಿ ಬೆಂದಾಗಿದೆ ಅನ್ನುವಾಗ ಇದಕ್ಕೆ ಕೆಸಡಿಯ ಮಿಶ್ರಣ ಅಂದರೆ ಬೆಲ್ ಪೆಪ್ಪರ್ ಮಿಶ್ರಣ ಹಾಕ್ಕೊಂಡು ಅದರ ಮೇಲೆ ಚೀಸ್ ಹಾಕ್ಕೊಂಡು ಅದನ್ನು ಹಾಫ್ ಫೋಲ್ಡ್ ಮಾಡಿದರೆ ಅದು ಎರಡು ಬಿಸಿ ಇರುತ್ತಲ್ಲ, ಹಾಗಾಗಿ ಎರಡು ಕಡೆ ನೀವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಬಿಸಿ ಆಗುತ್ತೆ. ಚೀಸಿಗೆ ಅಷ್ಟೇ ಸಾಕು ಮೆಲ್ಟ್ ಆಗಲಿಕ್ಕೆ. ಸೊ ಅದು ಮೆಲ್ಟಾಗಿ ಎರಡನ್ನೂ ಹೋಲ್ಡ್ ಮಾಡಿದಾಗ ಮಕ್ಕಳಿಗೆ ತಿನ್ನಬೇಕಾದ್ರೆ ಬಿದ್ದು ಹೋಗೋದಿಲ್ಲ.
ತುಂಬ ಚೆನ್ನಾಗಿ ಅನಿಸುತ್ತೆ. ವೆರಿ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಲಂಚಿಗೆ ತಿನ್ನಬೇಕಾದ್ರೆ ತುಂಬ ಖುಷಿಯಾಗತ್ತೆ. ಒಂದೇ ಇದರಲ್ಲಿ ಎರಡನ್ನೂ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗಿದೆ ಅಂತ. ನಮಸ್ಕಾರ.